ನಮಸ್ಕಾರ. ಮುಖ್ಯಾಂಶಗಳು. ಸಂತ ಕಬೀರ್ ಅವರ ಸಂದೇಶ ಎಂದೆಂದಿಗೂ ಅನನ್ಯ. ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಸಾಮರಸ್ಯಕ್ಕೆ ಸಹಕಾರಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಪರಿಸರ ಸಂರಕ್ಷಣೆಗೆ ಕೇಂದ್ರದಿಂದ ಹಲವು ಉಪಕ್ರಮ ಜಾರಿ. ಅರಣ್ಯ ವ್ಯಾಪ್ತಿ 20,000 ಚದರ ಕಿಲೋಮೀಟರ್ ವಿಸ್ತರಣೆ. ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿಯವರಿಂದ ದೇಶದ ಭದ್ರತೆಗೆ ಆದ್ಯತೆ. ಭಯೋತ್ಪಾದನೆ ನಿಗ್ರಹಕ್ಕೆ ಕಠಿಣ ಕ್ರಮ. ಸಚಿವ ಎ. ನಾರಾಯಣಸ್ವಾಮಿ. ಪ್ರತಿ ತಿಂಗಳ 3ನೇ ಶನಿವಾರ ವಿದ್ಯುತ್ ಅದಾಲತ್ ನಡೆಸಲು ಅಧಿಕಾರಿಗಳಿಗೆ ಸೂಚನೆ. ಗ್ರಾಮೀಣ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ. ಸಚಿವ ಸುನಿಲ್ ಕುಮಾರ್. ವಾರ್ತೆಗಳ ವಿವರ. ಉತ್ತರ ಪ್ರದೇಶದ 4 ದಿನಗಳ ಭೇಟಿಯಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂತ ಕಬೀರ್ ಅಕಾಡೆಮಿ ಹಾಗೂ ಸಂಶೋಧನಾ ಕೇಂದ್ರವನ್ನು ಇಂದು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲೆ ಆನಂದೀಬೆನ್ ಪಟೇಲ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು. निर्वाण स्थल परिसर में पौधारोपण भी किया. राष्ट्रपति ने सफेद चंदन का पौधा लगाया. राज्यपाल और मुख्यमंत्री ने भी पौधारोपण किया. राज्यपाल आनंदीबेन पटेल ने पारिजात और मुख्यमंत्री योगी आदित्यनाथ ने रुद्राक्ष का पौधा लगाया. और राष्ट्रपति ने शिक्षा, संस्कृति और पर्यटन से जुड़ी 86.76 करोड़ रुपए की लागत की विभिन्न विकास परियोजना का लोकार्पण भी किया. इनमें संत कबीर अकादमी और शोध संस्थान का लोकार्पण शामिल है. आपको बता दें कि कबीर निर्वाण स्थली का सौंदर्यीकरण का काम पूरा कर लिया गया है. यहां स्वदेश दर्शन योजना के तहत एक सेंटर भी बनाया गया है. राष्ट्रपति ने संत कबीर को याद करते हुए कहा कि उनका पूरा जीवन मानव धर्म के लिए समर्पित रहा. ಈ ಸಂದರ್ಭದಲ್ಲಿ ಅವರು ಕಬೀರರ ಜೀವನ ಮಾನವ ಸದ್ಗುಣಗಳ ಅತ್ಯುನ್ನತ ಮಾದರಿಯಾಗಿದೆ. ಅವರ ಬೋಧನೆಗಳು 650 ವರ್ಷಗಳ ನಂತರವೂ ಅತ್ಯಂತ ಪ್ರಸ್ತುತವಾಗಿವೆ. ಅವರ ಜೀವನ ಕೋಮು ಸೌಹಾರ್ದತೆಗೆ ಉದಾಹರಣೆಯಾಗಿದೆ ಎಂದು ಹೇಳಿದರು. ದೀನದಲಿತರ ಬಗ್ಗೆ ಪ್ರೀತಿ ಭಾವನೆ ತೋರಿದಾಗ ಮಾತ್ರ ಮಾನವೀಯತೆಯ ಸೇವೆ ಸಾಧ್ಯ ಎಂದು ಸಂತ ಕಬೀರ್ ಪ್ರತಿಪಾದಿಸಿದರು. ಔಪಚಾರಿಕ ಶಿಕ್ಷಣ ಪಡೆಯದಿದ್ದರೂ ಸಾಧು ಸಂತರ ಅನುಯಾಯಿಯಾಗಿದ್ದ ಅವರು ಮಹಾಜ್ಞಾನ ಸಂಪಾದಿಸಿದ್ದರು. ಅವರ ಬೋಧನೆಗಳು ಛಿದ್ರಗೊಂಡ ಸಮಾಜದ ಆತ್ಮಸಾಕ್ಷಿಯನ್ನು ಅಲುಗಾಡಿಸುತ್ತವೆ ಎಂದರು. ಭಾರತ ವಿದೇಶಿ ಆಕ್ರಮಣಕಾರರು ದಾಳಿ ಎದುರಿಸುತ್ತಿದ್ದ ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಕಬೀರ್ ಪ್ರೀತಿ, ಭಕ್ತಿ ಹಾಗೂ ಸಾಮರಸ್ಯದ ಸಂದೇಶ ಸಾರಿದ್ದರು. ತಮ್ಮ ಸ್ಥಳೀಯ ಆಡುಭಾಷೆಯ ಮೂಲಕ ಜನಸಾಮಾನ್ಯರೊಂದಿಗೆ ನೇರವಾಗಿ ಸಂವಹನ ನಡೆಸುತ್ತಿದ್ದರು ಎಂದರು. ಹವಾಮಾನ ಬದಲಾವಣೆಯಲ್ಲಿ ಭಾರತದ ಪಾತ್ರ ನಗಣ್ಯವಾಗಿರುವ ಸನ್ನಿವೇಶದಲ್ಲಿಯೂ ಪರಿಸರ ಸಂರಕ್ಷಣೆಗೆ ಹಲವು ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನದ ಅಂಗವಾಗಿ ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಆಯೋಜಿಸಿದ್ದ ಮಣ್ಣು ಸಂರಕ್ಷಣೆ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತ ಪೆಟ್ರೋಲ್ನಲ್ಲಿ 10% ಎಥೆನಾಲ್ ಮಿಶ್ರಣದ ಗುರಿಯನ್ನು ನಿಗದಿತ ಅವಧಿಯ 5 ತಿಂಗಳ ಮುನ್ನವೇ ಸಾಧಿಸಿದೆ. ದೇಶ ಇಂದು ಅನುಸರಿಸುತ್ತಿರುವ ಜೀವ ವೈವಿಧ್ಯ, ವನ್ಯಜೀವಿಗಳಿಗೆ ಸಂಬಂಧಿಸಿದ ನೀತಿಗಳಿಂದ ವನ್ಯಜೀವಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಎಂದರು. ಕಳೆದ 8 ವರ್ಷಗಳಲ್ಲಿ ಭಾರತದ ಅರಣ್ಯ ಪ್ರದೇಶ ವ್ಯಾಪ್ತಿ 20,000 ಚದರ ಕಿಲೋಮೀಟರ್ ವಿಸ್ತಾರಗೊಂಡಿದೆ. ಈ ಮೊದಲು ರೈತರಿಗೆ ಮಣ್ಣು ಆರೋಗ್ಯದ ಕುರಿತು ಜಾಗೃತಿ ಮೂಡಿರಲಿಲ್ಲ. ಈ ಉದ್ದೇಶಕ್ಕಾಗಿ ರೈತರಿಗೆ ಮಣ್ಣು ಆರೋಗ್ಯ ಕಾರ್ಡ್ ವಿತರಿಸುವ ಮೂಲಕ ಈವರೆಗೆ 22 ಕೋಟಿ ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ದೇಶಾದ್ಯಂತ ರೈತರಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಈ ವರ್ಷದ ಬಜೆಟ್ನಲ್ಲಿ ಗಂಗಾ ನದಿಯ ದಂಡೆಯಲ್ಲಿರುವ ಗ್ರಾಮಗಳಲ್ಲಿ ನೈಸರ್ಗಿಕ ಕೃಷಿ ಉತ್ತೇಜನ ಯೋಜನೆ ಪ್ರಕಟಿಸಲಾಗಿದೆ. ಮಣ್ಣಿನ ಸಂರಕ್ಷಣೆಗೆ ಸರ್ಕಾರ ಒತ್ತು ನೀಡಿದ್ದು, ಮಣ್ಣನ್ನು ರಾಸಾಯನಿಕ ಮುಕ್ತಗೊಳಿಸುವುದು, ಮಣ್ಣಿನಲ್ಲಿ ವಾಸಿಸುವ ಜೀವಿಗಳನ್ನು ಉಳಿಸುವುದು, ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳುವುದು, ಅಂತರ್ಜಲ ಕೊರತೆಯಿಂದ ಉಂಟಾಗುತ್ತಿರುವ ಹಾನಿ ನಿವಾರಿಸುವುದು, ಅರಣ್ಯ ಪ್ರದೇಶದ ಇಳಿಕೆಯಿಂದ ಉಂಟಾಗುವ ಮಣ್ಣಿನ ನಿರಂತರ ಸವೆತವನ್ನು ತಡೆಗಟ್ಟಲು ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಅಭಿವೃದ್ಧಿ ಹೊಂದಿರುವ ಪಾಶ್ಚಿಮಾತ್ಯ ರಾಷ್ಟ್ರಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ಶೋಷಿಸಿದ್ದು ಹೆಚ್ಚಿನ ಇಂಗಾಲ ಹೊರಸೂಸುವಿಕೆಗೆ ಕಾರಣವಾಗಿದೆ ಎಂದು ಹೇಳಿದ ಪ್ರಧಾನಿ, ಸ್ವಚ್ಛ ಭಾರತ ಅಭಿಯಾನ, ನಮಾಮಿ ಗಂಗಾ, ಒಂದು ಸೂರ್ಯ ಒಂದು ಗ್ರಿಡ್ ನಂತಹ ಉಪಕ್ರಮಗಳ ಮೂಲಕ ಭಾರತ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದೆ ಎಂದು ತಿಳಿಸಿದರು. मैं देश के लोगों को, देश के किसानों को, देश की ऑयल कंपनियों को इस उपलब्धि के लिए बधाई देता हूं. मिट्टी को बचाने के लिए हमने 5 प्रमुख बातों पर फोकस किया है. पहला, मिट्टी को केमिकल फ्री कैसे बनाएं.
दूसरा, मिट्टी में जो जीव रहते हैं जिन्हें तकनीकी भाषा में आप लोग सॉइल ऑर्गेनिक मैटर कहते हैं, उन्हें कैसे बचाएं। और तीसरा, मिट्टी की नमी को कैसे बनाए रखें, उस तक जल की उपलब्धता कैसे बढ़ाएं। चौथा, भूजल कम होने की वजह से मिट्टी को जो नुकसान हो रहा है उसे कैसे दूर करें। और पांचवा, दायरा कम होने से मिट्टी का जो लगातार क्षरण हो रहा है उसे कैसे रोकें। साथियों, इन सब बातों को ध्यान में रखते हुए ही देश में बीते वर्षों में जो सबसे बड़ा बदलाव हुआ है वो है देश की कृषि नीति में। पहले हमारे देश के किसान के पास इस जानकारी का अभाव था कि उसकी मिट्टी किस प्रकार की है, उसकी मिट्टी में कौन सी कमी है, कितनी कमी है। इस समस्या को दूर करने के लिए देश में किसानों को सॉइल हेल्थ कार्ड देने का बहुत बड़ा अभियान चलाया गया। 100 दिन की यात्रा का 75 ಕಾರ್ಯಕ್ರಮದಲ್ಲಿ ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ ಪಾಲ್ಗೊಂಡಿದ್ದರು. ಮಣ್ಣು ಸಂರಕ್ಷಣಾ ಆಂದೋಲನವನ್ನು ಕಳೆದ ಮಾರ್ಚ್ನಲ್ಲಿ ಆರಂಭಿಸಿದ್ದ ಸದ್ಗುರು ಅವರು 100 ದಿನಗಳಲ್ಲಿ ಮೋಟಾರ್ ಸೈಕಲ್ ಮೂಲಕ 27 ದೇಶಗಳಲ್ಲಿ ಪ್ರವಾಸ ಮಾಡಿ ಜಾಗೃತಿ ಮೂಡಿಸಿದ್ದರು. ವಿಶ್ವ ಪರಿಸರ ದಿನದ ಅಂಗವಾಗಿ ರಾಜಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ನಂತರ ಅವರು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಇದೊಂದು ಸಾಮಾಜಿಕ ಹೊಣೆಗಾರಿಕೆಯಾಗಿದೆ ಎಂದು ತಿಳಿಸಿದರು. ಅರಣ್ಯಜೀವಿ ಪರಿಸ್ಥಿತಿ ಹಾಗೂ ಪರಿಸರ ಇಲಾಖೆಯಿಂದ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಪರಿಸರ ಸಚಿವ ಆನಂದ್ ಸಿಂಗ್ ಉದ್ಘಾಟಿಸಿದರು. ಬಳಿಕ ಅವರು ಪರಿಸರ ಮತ್ತು ತಂತ್ರಜ್ಞಾನ ಸಮಸಮವಾಗಿ ಸಾಗಬೇಕು, ತಂತ್ರಜ್ಞಾನದ ಭರಾಟೆಯಲ್ಲಿ ಪರಿಸರ ಸಂರಕ್ಷಣೆಗೆ ಹಿನ್ನಡೆ ಉಂಟಾಗಬಾರದು, ಹೀಗಾಗಿ ಸಮತೋಲನದ ನಿರ್ವಹಣೆ ಅಗತ್ಯ ಎಂದು ಪ್ರತಿಪಾದಿಸಿದರು. ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಈಗಿರುವ ಕಾನೂನುಗಳ ಜೊತೆಗೆ ಮತ್ತಷ್ಟು ಕಠಿಣ ಕ್ರಮಗಳ ಅಗತ್ಯವಿದೆ ಎಂದರು. ಸರ್ಕಾರಗಳು ಸಹಕಾರ ಆಗಿರಲಿ, ಹಣದ ಸಹಕಾರದಿಂದ ನಾವು ಪ್ರಕೃತಿಯನ್ನ ಖರೀದಿ ಮಾಡೋದಕ್ಕೆ ಸರಿಪಡಿಸೋದಕ್ಕೆ ಸಾಧ್ಯನಾ ಅನ್ನೋದು ಆ ಪ್ರಶ್ನೆ ನಮ್ಮಲ್ಲಿ ಹಾಕೋಬೇಕಾಗುತ್ತೆ. ಇದು ಪ್ರಕೃತಿಯಿಂದ ಕೊಟ್ಟಿರ್ತಕ್ಕಂಥ ಆ ಒಂದು ಕೊಡುಗೆಯನ್ನ ನಾವು ಯಾವ ರೀತಿ ಈ ವಿಶ್ವದಲ್ಲಿ ನಾವು ಉಳಿಸ್ಕೋಬೇಕು, ಪ್ರಕೃತಿಯನ್ನ ಯಾವ ರೀತಿ ರಕ್ಷಣೆಯನ್ನ ಮಾಡಬೇಕು ಅನ್ನೋ ಆಲೋಚನೆ ನಮ್ಮಲ್ಲಿ ಬರದೇ ಹೋದ್ರೆ ನಾವು ಪ್ರಕೃತಿಯನ್ನ ಮುಂದೆ ಬರುವಂತ ಪೀಳಿಗೆಗೆ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು ನಾವು ಅನೇಕ ಮಾಧ್ಯಮದಲ್ಲಿ ವಿಶ್ವದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ. ಇದೇ ವೇಳೆ ಪರಿಸರ ಕುರಿತ ದಿ ನೇಚರ್ ಹಾಗೂ ಪರಿಸರ ರತ್ನ ಪುಸ್ತಕಗಳನ್ನು ಸಚಿವರು ಬಿಡುಗಡೆ ಮಾಡಿದರು. ನಂತರ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ ಸಾಧಕರು ಹಾಗೂ ಸಂಸ್ಥೆಗಳಿಗೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಶಲ್ಮಾಲಾ ನದಿ ತಟದಲ್ಲಿ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ, ಪತ್ರಕರ್ತ ನಾಗೇಶ್ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರಿಸರಕ್ಕೆ ಪೂರಕವಾದ ವೈಜ್ಞಾನಿಕ ಆವಿಷ್ಕಾರಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಹಿಂದೆಂದಿಗಿಂತಲೂ ಪರಿಸರ ಸಂರಕ್ಷಣೆ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದೆ ಎಂದರು. ಪ್ರದೇಶದಲ್ಲಿಯೂ ಸಹ ಇವತ್ತು ಪರಿಸರಕ್ಕೆ ಅದಕ್ಕೆ ಆದಂತಹ ಅನೇಕ ರೀತಿಯ ಆಘಾತಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಈ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ಹೆಚ್ಚಿಸಿಕೊಳ್ಬೇಕು. ಅದಕ್ಕೆ ಬೇಕಾದಂತಹ ವೈಯಕ್ತಿಕವಾದ ನೆಲೆಯಲ್ಲಿ ಸಾಮೂಹಿಕವಾದಂತಹ ಅಗತ್ಯತೆ ಇದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಾವು ಹೇಳೋದಕ್ಕೆ ಬಯಸ್ತಾ, ಸರ್ಕಾರವಾಗಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಸರ್ಕಾರಗಳು ಕಾಲಕ್ಕೆ ಅಗತ್ಯಕ್ಕೆ ತಕ್ಕಂಥದ್ದನ್ನು ಪರಿಸರ ರಕ್ಷಣೆಗೆ ಮಾಡ್ತಾನೆ ಇರುತ್ತೆ. ಅನಂತ ಹೆಗಡೆ ಆಶೀಸರ
ನಿರಂತರವಾಗಿ ಪರಿಸರದ ಕುರಿತು ಜನಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ನಿಸರ್ಗ ಸಂಪತ್ತಿನ ರಕ್ಷಣೆಗೆ ನಡೆಸಿದ ಹೋರಾಟಗಳಲ್ಲಿ ಗೆಲುವು ಕಂಡುಕೊಳ್ಳಲಾಗಿದೆ. ಬೇಡ್ತಿ ನದಿ ಪ್ರದೇಶವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಬೇಕೆಂದು ಒತ್ತಾಯಿಸಿದರು. ಆ ದೃಷ್ಟಿಯಿಂದ ನಾವು ಈ ಒಂದು ಆಂದೋಲನದ ಅಭಿಯಾನಕ್ಕೆ ಇವತ್ತು ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ನದಿ ಪ್ರದೇಶವನ್ನೇ ನೀವು ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿ. ನಾಗೇಶ್ ಹೆಗಡೆ, ನದಿಯ ಹರಿವಿಗೆ ಅಡ್ಡಿಪಡಿಸಬಾರದು. ಅಘನಾಶಿನಿ, ಬೇಡ್ತಿ ಈ ನಾಡಿನ ಪವಿತ್ರ ಜೋಡಿ ನದಿಗಳು. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು. ನಾವೆಲ್ಲ ಮುಂದಿನ ಪೀಳಿಗೆಗೆ ನಮ್ಮ ತಪ್ಪುಗಳನ್ನು ಹೇಳಬೇಕಾಗಿದೆ. ನಾವು ಸರಿದಾರಿಯಲ್ಲಿ ನಡೆಯೋದು ಹೇಗೆ ಅನ್ನೋದನ್ನು ತೋರಿಸಬೇಕಾಗಿದೆ. ಭಾರತದಲ್ಲಿ ಮೊದಲನೇ ಬಾರಿಗೆ ಪರಿಸರ ಆಂದೋಲನವನ್ನು ಆರಂಭ ಮಾಡಿದ ಜಿಲ್ಲೆ ಇದು. ಆರಂಭ ಮಾಡಿದ ಗರ್ಭಸ್ಥಾನ ಇದೇನೆ ಶಿರ್ಸಿ. ಅದಕ್ಕೆ ನಾವು ಹೆಮ್ಮೆ ಪಟ್ಕೋಬೇಕು. ಅದು ಒಂದು ರೀತಿಯ ಕಂಟಿನ್ಯೂಯಮ್. ಮೈಸೂರಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮಿ, ಶಾಸಕರಾದ ಎಸ್ಎ ರಾಮದಾಸ್, ಎಲ್ ನಾಗೇಂದ್ರ, ಜಿಟಿ ದೇವೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವರೆ ತಮ್ಮಲ್ಲಿ ಈ ಮೂಲಕ ಇವತ್ತು ಡಿಡಿ ನ್ಯೂಸ್ನೊಂದಿಗೆ ಎಸ್ಟಿ ಸೋಮಶೇಖರ್, ಮೈಸೂರು ನಗರದಲ್ಲಿ ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಹಸಿರೀಕರಣಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಜೂನ್ 21ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸುತ್ತಿದ್ದು, ಯೋಗ ದಿನದ ಅಂಗವಾಗಿ ಪೂರ್ವಭಾವಿಯಾಗಿ ಮೈಸೂರು ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ತಾಲೀಮು ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ತೋಟದಲ್ಲಿ ಗಿಡಗಳನ್ನು ನೆಡ್ತಕ್ಕಂಥದ್ದು ಮೈಸೂರಿನ ಎಲ್ಲ ಕಡೆ ಸ್ವಚ್ಛ ಏನಿರ್ತದೆ ಅದಕ್ಕೆ ಗಿಡಗಳು ನೆಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ದೇಶದ ಭದ್ರತೆ, ಭಯೋತ್ಪಾದನೆ ನಿಗ್ರಹಿಸಲು ಪ್ರಧಾನಿ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಹೀಗಾಗಿ ಭಾರತ ಜಾಗತಿಕ ಮನ್ನಣೆ ಪಡೆಯುತ್ತಿದೆ ಎಂದು ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗಳನ್ನು ವಿವರಿಸಿ ಮೇಕ್ ಇನ್ ಇಂಡಿಯಾ, ಕೃಷಿ ಸಮ್ಮಾನ್, ಆತ್ಮನಿರ್ಭರ್ ಭಾರತ್, ಉಜ್ವಲ, ಜನ್ಧನ್, ಮುದ್ರಾದಂತಹ ಹಲವು ಯೋಜನೆಗಳು ಜನರ ಜೀವನ ಮಟ್ಟವನ್ನು ಸುಧಾರಿಸಿವೆ ಎಂದರು. ಸ್ವನಿಧಿ ಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಶೀಘ್ರವೇ ಆರಂಭಿಸಿ ದಲಿತರು ಸ್ವಾವಲಂಬಿಗಳಾಗಲು ಸೂಕ್ತ ವಾತಾವರಣ ಕಲ್ಪಿಸಲಾಗುವುದು. ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಗಂಗಾ ಕಲ್ಯಾಣ ಸೇರಿದಂತೆ ವಿವಿಧ ಯೋಜನೆಗಳನ್ನು ಎಲ್ಲಾ ರಾಜ್ಯಗಳಲ್ಲೂ ಪರಿಚಯಿಸಲಾಗುವುದು. ಸಮಾಜ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ 5,550, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 500 ಕೋಟಿ ರೂಪಾಯಿಯಷ್ಟು ವಿದ್ಯಾರ್ಥಿ ವೇತನ ನೀಡಲಾಗಿದೆ ಎಂದರು. ಎಲ್ಲರ ಪ್ರಯತ್ನದಿಂದಾಗಿ ಚಿತ್ರದುರ್ಗ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮಂಜೂರಾಗಿದ್ದು ಶೀಘ್ರವೇ ಆರಂಭವಾಗಲಿದೆ ಎಂದು ತಿಳಿಸಿದರು. ಶಾಸಕರಾದ ಎಂ ಚಂದ್ರಪ್ಪ, ಜಿಎಚ್ ತಿಪ್ಪಾರೆಡ್ಡಿ, ಕೆಎಸ್ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು. ಭಯೋತ್ಪಾದನೆ ಬಗ್ಗೆ ವಿಶ್ವದ ಗಮನವನ್ನು ಸೆಳೆದಿದ್ದಾರೆ. ಆರ್ಟಿಕಲ್ 370 ತೆಗೆಯೋದ್ರ ಮುಖಾಂತರ, ಆಕ್ಟ್ 35 ತೆಗೆಯೋದ್ರ ಮುಖಾಂತರ ಈ ದೇಶದ ಯಾವುದೇ ನಾಗರಿಕ ಜಮ್ಮು ಕಾಶ್ಮೀರದಲ್ಲಿ ತನ್ನ ಸ್ವಂತ ಆಸ್ತಿಯನ್ನು ಮಾಡ್ಬೋದು, ಡೆವಲಪ್ಮೆಂಟಲ್ಲಿ ಭಾಗವಹಿಸ್ಬೋದು. ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಈ ಭಾಗದ ಎಲ್ಲ ಶಾಸಕರ ಪ್ರಯತ್ನದಿಂದ ಎಲ್ಲ ಪ್ರಯತ್ನ ಮೆಡಿಕಲ್ ಕಾಲೇಜ್ ಆಗಿದೆ. ರೈಲ್ವೆ ಈಗಾಗಲೇ 900 ರೂಪಾಯಿ ಮಂಜೂರಾತಿಯಾಗಿ ಈಗ 80% ಅಕ್ವಿಜಿಷನ್ ಆಗಿದೆ. ಇನ್ನು 20% ಅಕ್ವಿಜಿಷನ್ ಮುಗಿಬೇಕು. ಅದಾದ ತಕ್ಷಣ ಗುದ್ಲಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಕೆವಿದು ಭಾಳ ವರ್ಷಗಳಿಂದ ಪ್ರಯತ್ನ ಆಗ್ತಾ ಇತ್ತು. ಅದಕ್ಕೆ ಕಟ್ಟಡ ಸಿಕ್ಕಿರಲಿಲ್ಲ. ಕಟ್ಟಡ ಈಗ ಹೊರಗೆ ಬಂದಿದೆ. ಅವಶ್ಯ ರೂಮ್ಗಳ ವ್ಯವಸ್ಥೆ ಆಗಿದೆ. ಆದಷ್ಟು ಬೇಗ ಪ್ರಾರಂಭ ಆಗ್ತದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ದೇವನಹಳ್ಳಿಯಲ್ಲಿರುವ ಸಿದ್ದಾಚಲ ಸ್ಥೂಲಭದ್ರಾ ಧಾಮಕ್ಕೆ ಭೇಟಿ ನೀಡಿ ಆದಿನಾಥೇಶ್ವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ನಂತರ ಸ್ಥೂಲಭದ್ರಾ ಸುರೇಶ್ವರ್ ಮಹಾರಾಜ್ ಸಾಹಬ್ 19ನೇ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಇದೇ ವೇಳೆ ಶಾಲಾ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು.
ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಧರ್ಮ, ಸಂಸ್ಕೃತಿ, ಸಂಸ್ಕಾರಗಳ ಜ್ಞಾನ, ಮಾನವೀಯ ಸದ್ಗುಣ, ಉತ್ತಮ ಚಿಂತನೆಗಳು, ಪರೋಪಕಾರಿ ಮನೋಭಾವ ಶಿಕ್ಷಣದೊಂದಿಗೆ ಬರುತ್ತದೆ. ಭಾರತೀಯ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ ವಸುದೈವ ಕುಟುಂಬಕಂ ತತ್ವದ ಮೇಲೆ ಕೇಂದ್ರೀಕೃತವಾಗಿದೆ. ಪ್ರಾಚೀನ ಮೌಲ್ಯಗಳು ಹಾಗೂ ಆಧುನಿಕ ಜ್ಞಾನವನ್ನು ಸಂಯೋಜಿಸುವ ಮೂಲಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಗತ್ತಿಗೆ ಹೊಸ ದಿಕ್ಕು ನೀಡಲು ಸಾಧ್ಯ ಎಂದರು. आर्किटेक्ट साहब ने विस्तार से जानकारी दी। इसी क्रम में चंद्र हिल्स इंटरनेशनल गुरुकुलम स्कूल हॉस्टल आदि का निर्माण भी किया जा रहा है, जिससे मानवीय सद्गुण, सद्विचार और परोपकारी शिक्षा के साथ साथ धर्म, संस्कृति और संस्कार का ज्ञान भी आने वाली पीढ़ी को मिलेगा, जिससे निश्चित रूप से हमारे पूर्वज जो हमसे अपेक्षा कर गए हैं उस अपेक्षा के मार्ग पर हम अग्रसर हो पाएंगे. ಪ್ರತಿ ತಿಂಗಳ 3ನೇ ಶನಿವಾರ ವಿದ್ಯುತ್ ಅದಾಲತ್ ನಡೆಸುವಂತೆ ಇಂಧನ ಸಚಿವ ಸುನಿಲ್ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಒಳಗೊಂಡ ಎಲ್ಲ ಅಧಿಕಾರಿಗಳು ತಾಲೂಕಿನ ಕೊನೆಯ ಹಳ್ಳಿಯವರೆಗೂ ಭೇಟಿ ನೀಡಬೇಕು. ಅಲ್ಲಿ ವಿದ್ಯುತ್ ಅದಾಲತ್ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು. ಗ್ರಾಮೀಣ ಭಾಗದಲ್ಲಿನ ಸಮಸ್ಯೆಗಳ ಅರಿತು ಅವುಗಳ ಪರಿಹಾರಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಎಂದು ಸೂಚಿಸಿದ್ದಾರೆ. ವಿವಿಧ ಹಂತದ ಅಧಿಕಾರಿಗಳು ಒಂದೇ ಹಳ್ಳಿಗೆ ಭೇಟಿ ನೀಡದೆ ಬೇರೆ ಬೇರೆ ಹಳ್ಳಿಗಳಿಗೆ ತೆರಳಬೇಕು. ಕಾಲಮಿತಿಯಲ್ಲಿ ಅಭಿಯಾನವನ್ನು ಪೂರ್ಣಗೊಳಿಸಬೇಕು. ನಿಗದಿತ ನಮೂನೆಯಲ್ಲಿ ಅಭಿಯಾನದ ವಿವರಗಳನ್ನು ಪ್ರತಿ ತಿಂಗಳು ವ್ಯವಸ್ಥಾಪಕ ನಿರ್ದೇಶಕರಿಗೆ ವರದಿ ನೀಡಬೇಕು ಎಂದು ನಿರ್ದೇಶಿಸಿದ್ದಾರೆ. ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ, ಮೊರಾರ್ಜಿ ದೇಸಾಯಿ ಯೋಗ ಕೇಂದ್ರ ಹಾಗೂ ಪತಂಜಲಿ ಸಮಿತಿ ಸಹಯೋಗದಲ್ಲಿ ಹಂಪಿಯ ಆನೆ ಸಾಲು ಮಂಟಪದ ಬಳಿ ಆಯೋಜಿಸಲಾಗಿದ್ದ ಯೋಗೋತ್ಸವಕ್ಕೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಮಹಾಂತ ವಿದ್ಯಾದಾಸ್ ಸ್ವಾಮೀಜಿ ಇಂದು ಚಾಲನೆ ನೀಡಿದರು. ಬಳಿಕ ಅವರು ಸ್ವಸ್ಥ ಹಾಗೂ ಸದೃಢ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದ್ದು, ಯೋಗದ ಜೊತೆಗೆ ಜನರು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ಡಿಡಿ ನ್ಯೂಸ್ನೊಂದಿಗೆ ಶ್ವಾಸಗುರು ವಚನಾನಂದ ಸ್ವಾಮಿ, ವಿಶ್ವಕ್ಕೆ ಯೋಗದ ಮಹತ್ವವನ್ನು ಸಾರಿದ ಹಿರಿಮೆ ಭಾರತದ್ದಾಗಿದ್ದು, ಪ್ರತಿ ವರ್ಷ ಜೂನ್ 21ರಂದು ವಿಶ್ವದ 196 ರಾಷ್ಟ್ರಗಳು ಯೋಗಾಚರಣೆ ಆಚರಿಸುತ್ತವೆ ಎಂದರು. ಪಠ್ಯಪುಸ್ತಕಗಳಲ್ಲಿ ಯೋಗ ಅನ್ನೋದನ್ನ ಕಂಪಲ್ಸರಿ ಮಾಡಿದ್ದಾರೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಅದು LKGಯಿಂದ ನಾವು KGಯಿಂದ PGವರೆಗೆ ಎಲ್ಲ ಪಠ್ಯಗಳಲ್ಲಿ ಯೋಗದ ಬಗ್ಗೆ ಆರ್ಟಿಕಲ್ಗಳನ್ನು ಮಾಡಬೇಕು. ಪ್ರಾಣಾಯಾಮದ ಬಗ್ಗೆ, ಆಸನಗಳ ಬಗ್ಗೆ, ಧ್ಯಾನದ ಬಗ್ಗೆ ವಿವರಣೆಗಳನ್ನು ನೀಡಿದರೆ ನಮ್ಮ ಮಕ್ಕಳು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಭಾಳ ಹೆಲ್ದಿಯಾಗಿರ್ತಾರೆ. ಆವಾಗ ಈ ನಾಡನ್ನ ನಾವು ಯೋಗಯುಕ್ತ, ರೋಗ ಮುಕ್ತ ಮಾಡಲಿಕ್ಕೆ ಸಾಧ್ಯ. ಪ್ರಶಂಸನೀಯ. ಸ್ಥಳೀಯರಾದ ರಾಮಚಂದ್ರ ಚಿತ್ರಗಾರ, ನಿತ್ಯ ಯೋಗಾಭ್ಯಾಸ ಮಾಡುವುದರಿಂದ ಉತ್ತಮ ಆರೋಗ್ಯ ಹೊಂದುವುದರ ಜೊತೆಗೆ ಒತ್ತಡವನ್ನು ನಿಯಂತ್ರಿಸಬಹುದಾಗಿದೆ ಎಂದರು. ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲ, ಈ ಯೋಗದಿಂದ ಏನು ಉಪಯೋಗ ಆಗುತ್ತೆ ಸರ್? ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಪ್ರಾಣಾಯಾಮ, ಯೋಗ, ಧ್ಯಾನ, ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ಬಹಳ ಮುಖ್ಯವಾಗಿರುತ್ತದೆ. ಸೊ ಅದರಿಂದ ನಾವು ಬಹಳಷ್ಟು ಬದಲಾವಣೆಯನ್ನು ಕಂಡುಕೊಂಡಿದ್ದೀವಿ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಶ್ವಾಸಗುರು ವಚನಾನಂದ ಸ್ವಾಮಿ ಯೋಗ ಪ್ರದರ್ಶನ ನೀಡಿದರು. ಉಡುಪಿ ಜಿಲ್ಲೆಯ ಬೈಂದೂರು ಸಮುದ್ರ ತೀರದಲ್ಲಿಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಲಕ್ಷ್ಮೀಕಾಂತ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಸಮುದ್ರ ತೀರದಲ್ಲಿನ ಕಸವನ್ನು ಸ್ವಚ್ಛಗೊಳಿಸಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಅಭಿಯಾನ ನಡೆಸಿದರು. ಯಾವುದೇ ಕಾರಣಕ್ಕೂ ಡಿಡಿ ನ್ಯೂಸ್ನೊಂದಿಗೆ ಲಕ್ಷ್ಮೀಕಾಂತ್, ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಬೇಕು, ಇದರಿಂದ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಬರಲಿದೆ ಎಂದರು. ಪ್ರಾಣಿಗಳಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ನಾವು ಗಮನಿಸಬೇಕು. ಬರೀ ತೊಂದರೆ ಅಷ್ಟೇ ಅಲ್ಲ, ಅವುಗಳ ಸಾವಿಗೂ ಸಹ ಕಾರಣ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ಈ ಒಂದು ಪಾಲಿಥೀನ್ ಕವರ್ಗಳಿಂದ, ಪ್ಲಾಸ್ಟಿಕ್ ಶೀಟ್ಗಳಿಂದ ನಾವು ಜಲಮಾಲಿನ್ಯ ಆಗಿರಬಹುದು, ಈವನ್ ಸೊಳ್ಳೆಗಳ ಉತ್ಪತ್ತಿ ಆಗಿರಬಹುದು, ಅಥವಾ ಈವನ್ ಮಣ್ಣಿನ ಮಾಲಿನ್ಯ ಆಗಿರ್ಬೋದು, ಅಥವಾ ಮಣ್ಣಿನ ಫಲವತ್ತತೆ ಸಹ ಕಡಿಮೆ ಆಗುವಂಥದ್ದಾಗಿರ್ಬೋದು, ಇವೆಲ್ಲವೂ ಇದೆ.
ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶ ಅಬ್ದುಲ್ ರಹೀಂ ಹುಸೇನ್ ಶೇಖ್ ಗಿಡ ನೆಡುವ ಮೂಲಕ ಪರಿಸರ ಉಳಿಸಬೇಕು, ಪ್ರಕೃತಿ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕಾಗಿದೆ ಮತ್ತು ಈ ಮುಂದಿನ ಪೀಳಿಗೆಗೆ ಯಾವ ರೀತಿಯಾದ ಈ ಪರಿಸರವನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಒಂದು ಮಾರ್ಗದರ್ಶನ ನೀಡುವಂತ ಬಹಳ ಅಗತ್ಯ ಇದೆ. ಮರಗಳನ್ನು ಉಳಿಸೋದು. ಹಿರಿಯ ನ್ಯಾಯಾಧೀಶರಾದ ಶರ್ಮಿಳಾ ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಹಸಿರು ಕ್ರಾಂತಿ ಆಗಬೇಕಿದೆ ಎಂದರು. ನಿಟ್ಟಿನಲ್ಲಿ ನಾವು ಮರಗಳನ್ನು ಕಾಪಾಡಿದ್ರೆ ಅವು ನಮ್ಮನ್ನ ಕಾಪಾಡ್ತವೆ ಮತ್ತು ಪ್ರಜ್ಞಾವಂತರಾದ ನಾವೆಲ್ಲ ಎಚ್ಚೆತ್ತು ಪರಿಸರವನ್ನು ಉಳಿಸೋ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಮತ್ತು ಜನಸಾಮಾನ್ಯರಲ್ಲಿ ಪ್ರಕೃತಿ ಬಗ್ಗೆ ಮತ್ತು ಹಸಿರನ್ನು ಉಳಿಸೋ ಬಗ್ಗೆ ಹೆಚ್ಚು ಒಂದು ಅರಿವನ್ನು ಉಂಟು ಮಾಡೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ವಿದ್ಯಾರ್ಥಿನಿ ವಂದಿತಾ ದಿನದಿಂದ ದಿನಕ್ಕೆ ಪ್ರಕೃತಿಯಲ್ಲಿ ಮಾಲಿನ್ಯ ಹೆಚ್ಚುತ್ತಿರುವುದು ವಿಷಾದನೀಯ. ಜನರು ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಿದೆ ಎಂದರು. ವಿಲೇವಾರಿ ಮಾಡಿದರೆ ಪರಿಸರಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದಲ್ಲವೇ? ಆದ್ದರಿಂದ ನಾವು ಎಲ್ಲರೂ ಸೇರಿ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ ಅದನ್ನು ನಮ್ಮ ಪರಿಸರವನ್ನು ಶುಚಿಗೊಳಿಸೋಣ ಹಾಗೂ ನಮ್ಮ ಪರಿಸರವನ್ನು ಸಂರಕ್ಷಿಸೋಣ. ಚಾಮರಾಜನಗರ ಜಿಲ್ಲಾಡಳಿತ ಅಗ್ನಿಶಾಮಕ ದಳ, ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ಹಲವು ಇಲಾಖೆಗಳ ಸಹಯೋಗದಲ್ಲಿ ಪ್ರವಾಹ ನಿರ್ವಹಣೆ ಕುರಿತು ಅಣುಕು ಪ್ರದರ್ಶನವನ್ನು ದಾಸನಪುರ ಗ್ರಾಮದಲ್ಲಿ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ವಿಪತ್ತು ನಿರ್ವಹಣೆ ಕುರಿತು ಅರಿವು ಮೂಡಿಸಲಾಯಿತು. ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಸಮಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ದೋಣಿ ಬಳಕೆ ಮಾಡಿ ರಕ್ಷಣೆ ಮಾಡುವ ಪ್ರಾತ್ಯಕ್ಷಿಕೆ, ನದಿಯಲ್ಲಿ ಸಿಲುಕಿದವರನ್ನು ರಕ್ಷಿಸಿದವರ ಪ್ರಥಮ ಚಿಕಿತ್ಸೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಮಳೆಗಾಲದಲ್ಲಿ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಸಂತ್ರಸ್ತರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ವಾಲಂಟಿಯರ್ಸ್, ಪಂಚಾಯತ್, ರೆವಿನ್ಯೂ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರದ್ದು ಎಲ್ಲ ಸೇರಿಸಿ ಈ ಥರ ಒಂದು ಅಕಸ್ಮಾತ್ ನಮ್ಮಲ್ಲಿ ಸಿಚುವೇಶನ್ ಇದ್ದರೆ ಅದಕ್ಕೆ ಒಂದು ಮಾಕ್ ಡ್ರಿಲ್ ಅಂತ, ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ನಮ್ಮ ಮಾಕ್ ಡ್ರಿಲ್ ನಾವೇ ಇವತ್ತು ಒಂದು ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿನ ಗ್ರಾಮಸ್ಥರಿಗೆ ಚಾಮರಾಜನಗರ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆಪಿ ನವೀನ್ ಕುಮಾರ್, ಪ್ರವಾಹ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಸ್ವಯಂ ರಕ್ಷಣೆ ಕುರಿತು ಅಣುಕು ಪ್ರದರ್ಶನ ನೀಡಲಾಗಿದೆ. ಇದರಿಂದ ಸಾರ್ವಜನಿಕರಲ್ಲಿ ಧೈರ್ಯ ತುಂಬುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಒಂದು ಅಣುಕು ಪ್ರದರ್ಶನ ಮಾಡಿದ್ದೀವಿ. ಇನ್ ಕೇಸ್ ಇಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ಅವಘಡಗಳು, ಪ್ರವಾಹ ಪೀಡಿತ ಅವಘಡಗಳು ಸಂಭವಿಸಿದಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನು ನಮ್ಮ ಬೋಟ್ ಮುಖಾಂತರ ನಿರ್ವಹಿಸುವುದನ್ನು ಡಿಸಿ ಮೇಡಮ್ ಅವರ ಸಹಯೋಗದೊಂದಿಗೆ, ಅದರೊಂದಿಗೆ ಪೊಲೀಸ್ ಇಲಾಖೆ, ನಮ್ಮ ಗೃಹರಕ್ಷಕ ಇಲಾಖೆ ಮತ್ತು ನಮ್ಮ ರೆವಿನ್ಯೂ ಇಲಾಖೆಯ ಸಹಯೋಗದೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಿದ್ವಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಡಾ ಮಹೇಶ್, ಪ್ರವಾಹ ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು, ಸ್ವಯಂ ರಕ್ಷಣೆ ಬಗ್ಗೆ ಅಣುಕು ಪ್ರದರ್ಶನ ನೀಡುವುದರಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆಗಿನಲ್ಲಿ, ಸಾರ್ವಜನಿಕರ ಜೊತೆಯಲ್ಲಿ ಪ್ರವಾಹ ಬಂದಾಗ ಅದಕ್ಕೆ ನಮ್ಮ ತಯಾರಿ ಯಾವ ಥರ ಇರಬೇಕು, ನಾವು ಯಾವ ಥರ ಏನು ಒಂದು ಕರೆಯನ್ನು ಯಾವ ರೀತಿ ಕೊಡಬೇಕು, ಆ ಕರೆಗೆ ಬೇರೆ ಬೇರೆ ಇಲಾಖೆಗಳು ಯಾವ ರೀತಿ ಸ್ಪಂದಿಸಬೇಕು, ಒಬ್ರಿಗೊಬ್ರು ಯಾವ ರೀತಿ ಸಹಕಾರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ತಯಾರಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಭಾರತವನ್ನು ಆತ್ಮನಿರ್ಭರವನ್ನಾಗಿಸಲು 130 ಕೋಟಿ ದೇಶವಾಸಿಗಳು ದೃಢ ಸಂಕಲ್ಪ ಮಾಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸರಣಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಸಮೃದ್ಧಿಗೆ ಕೊಡುಗೆ ನೀಡಬೇಕೆಂಬ ದೂರದೃಷ್ಟಿಯಿಂದ ಕೇಂದ್ರ ಸರ್ಕಾರ ಸ್ವಾವಲಂಬಿ ಆಂದೋಲನವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಎನ್ಡಿಎ ಸರ್ಕಾರ ಪ್ರತಿಯೊಬ್ಬ ಭಾರತೀಯರ ಹಿತರಕ್ಷಣೆ ಮಾಡಲು ಬದ್ಧವಾಗಿದೆ. ಜನಕೇಂದ್ರಿತ ಮತ್ತು ಮಾನವೀಯ ದೃಷ್ಟಿಯಿಂದ ಈ ನಿಟ್ಟಿನಲ್ಲಿ ಕಾರ್ಯಯೋಜನೆ ರೂಪಿಸಲಾಗಿದೆ. ದೇಶೀಯತೆಗೆ ಒತ್ತು, ರಕ್ಷಣಾ ಕಾರಿಡಾರ್ಗಳ ನಿರ್ಮಾಣ ಮತ್ತು ರಕ್ಷಣಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ಸೇರಿದಂತೆ ರಕ್ಷಣಾ ವಲಯದಲ್ಲಿ ಹಲವು ಸುಧಾರಣೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಎಂಬುದು ಸರ್ಕಾರದ ಮೂಲ ಮಂತ್ರ. ಕಳೆದ 8 ವರ್ಷಗಳಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ.
ಪರಿಸರ ಸಂರಕ್ಷಣೆಗೆ ಪೂರಕವಾದ ಜೀವನ ಶೈಲಿ ಕುರಿತ ಜಾಗತಿಕ ಉಪಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ನ ಸಹ ಅಧ್ಯಕ್ಷ ಬಿಲ್ ಗೇಟ್ಸ್, ಕ್ಲೈಮೇಟ್ ಎಕನಾಮಿಸ್ಟ್ ಲಾರ್ಡ್ ನಿಕೋಲಾಸ್ ಸ್ಟರ್ನ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಪರಿಸರ ಸಂರಕ್ಷಣೆಗೆ ಪೂರಕವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕೆಂಬ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಗತ್ತಿನಾದ್ಯಂತ ಇರುವ ಶಿಕ್ಷಣ ತಜ್ಞರು, ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂತ ಕಬೀರವರ ಸಂದೇಶ ಎಂದೆಂದಿಗೂ ಅನನ್ಯ, ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಸಾಮರಸ್ಯಕ್ಕೆ ಸಹಕಾರಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಪರಿಸರ ಸಂರಕ್ಷಣೆಗೆ ಕೇಂದ್ರದಿಂದ ಹಲವು ಉಪಕ್ರಮ ಜಾರಿ, ಅರಣ್ಯ ವ್ಯಾಪ್ತಿ 20,000 ಚದರ ಕಿಲೋಮೀಟರ್ ವಿಸ್ತರಣೆ, ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿಯವರಿಂದ ದೇಶದ ಭದ್ರತೆಗೆ ಆದ್ಯತೆ, ಭಯೋತ್ಪಾದನೆ ನಿಗ್ರಹಕ್ಕೆ ಕಠಿಣ ಕ್ರಮ, ಸಚಿವ ಎ ನಾರಾಯಣಸ್ವಾಮಿ. ಪ್ರತಿ ತಿಂಗಳ 3ನೇ ಶನಿವಾರ ವಿದ್ಯುತ್ ಅದಾಲತ್ ನಡೆಸಲು ಅಧಿಕಾರಿಗಳಿಗೆ ಸೂಚನೆ, ಗ್ರಾಮೀಣ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ, ಸಚಿವ ಸುನಿಲ್ ಕುಮಾರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.